ದಿಸ್ ಈಸ್ ಡೇ 25. ಮತ್ತು ಒಳ್ಳೆ ಮಳೆ ಕಾಣ್ಸಲ್ಲ ಸರಿಯಾಗಿ. ಫುಲ್ ಮಸ್ತ್ ಮಳೆ ಮಾತ್ರ ಸ್ಟಾರ್ಟ್ ಆಗೋಯ್ತಲ್ಲ, ಫುಲ್ ಮಸ್ತ್ ಮಳೆ. ಒಂದು ಒಳ್ಳೆ ಕ್ವಾಟ್ಲೆ ಮಾತ್ರ ಇವತ್ತು. ನಮಗೆ ಒಂದು ಮಿಷನ್ ಇತ್ತು, ಏನೋ ಒಂದು ಇನ್ಫಾರ್ಮೇಷನ್ ಪಾಸಾಗಿ ನಮ್ಮ ಹತ್ರ ಬಂದು ನಾವೊಂದು ಮಿಷನ್ಗೆ ಹೋಗಿದ್ದೋ. 6 ಗಂಟೆಗೆ ಎದ್ದೋಗಿದ್ದು, 6 ಗಂಟೆಗೆ ಟೈಮಿಂಗ್ ಫಿಕ್ಸ್ ಮಾಡಿ 6 ಗಂಟೆಗೆ ಎದ್ದೋಗಿದ್ದು. ನನಗೆ ಎಲ್ಲ ಸಕ್ಸಸ್ಫುಲ್ಲೇ, ಮಿಷನ್ ಎಲ್ಲ ಸಕ್ಸಸ್ಫುಲ್ಲಾಗೇ ಆಯಿತು. ಬಟ್ ಏನು ಸಂಭವ ಅಂತಂದರೆ, ನಾನು ವೀಡಿಯೋ ಮಾಡ್ಕೊಬಿಟ್ಟಿದ್ದೆ ಅದನ್ನು. ಅವರು ಇದನ್ನೆಲ್ಲ ಪೋಸ್ಟ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ರು. ನಾನು ಅದು ಇದು ಸರ್ ಹಂಗೆ ಹಿಂಗೆ ಅಂತೆಲ್ಲ ಅಂದೆ. ಆದ್ರೆ ಇಲ್ಲ, ಇದೆಲ್ಲ ಪೋಸ್ಟ್ ಮಾಡೋಂಗಿಲ್ಲ, ಇವೆಲ್ಲ ಕಾನ್ಫಿಡೆನ್ಷಿಯಲು, ಇದನ್ನೆಲ್ಲ ಹಾಕೋಂಗಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರು. ಸರಿ ಅಂದ್ಬಿಟ್ಟು ಸುಮ್ಮನೆ ಆಗೋದು. ಎಲ್ಲ ಡಿಲೀಟ್ ಮಾಡಿಸ್ಬಿಟ್ರು. ಡಿಲೀಟ್ ಮಾಡಿಬಿಟ್ಟೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಡೇ 25 ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಆ ಮಿಷನ್ ಬಿಟ್ಟರೆ ಬೇರೆ ಏನೂ ಹೋಗಲಿಲ್ಲ. ಸುಮ್ಮನೆ ಬೀಟ್ಗೆ ಹೋಗ್ಬಿಟ್ಟು ವಾಪಸ್ ಬಂದು ಅಷ್ಟೇ, ಇನ್ನೇನು ಇಲ್ಲ. ಇವಾಗ ಮಳೆ ಜೋರಾಗಿ ಮಳೆ ಹೊಡಿತೈತಲ್ಲ ಅಂದ್ಬಿಟ್ಟು ನಾನು ಮಳೆನಾರು ನೋಡೋದು ಸ್ವಲ್ಪ ಹೊತ್ತಿಗೆ ಅಂದ್ಬಿಟ್ಟು ಆಚೆ ಬಂದು ಕೂತಿದ್ದೀನಿ. ಮಳೆ ನೋಡ್ಕೊಂಡು ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ. ನಾನು ಒಬ್ಬರು ರೂಮೇಟು ಮಳೆ ಇಷ್ಟು ಜೋರಾಗಿ ಮಳೆ ಹೊಡಿತೈತೆ, ಅವ್ರು ಫೋನ್ ಮಾತಾಡ್ಕೊಬತ್ತೀನಿ ಅಂತ ಹೋದ್ರು. ನಾನು ಅರ್ಧ ರೋಡಕ್ಕೆ ಹೊಂಟೆ ಹೋದೆ. ಮಳೆ ಬಂತು ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಅವ್ರು ಇನ್ನೂ ಅಲ್ಲೇ ಅವರೇ ಅನ್ಸುತ್ತೆ. ಇವಾಗ ಓಡಿ ಬರ್ತಾರೆ ಗೊತ್ತು. ಇವಾಗ ಹೆಂಗೆ ಇದು ಈ ಮಳೆನಲ್ಲಿ ನಿಂತ್ಕೊಳ್ಳೋಕ್ಕೂ ಏನು ಜಾಗಿಲ್ಲ, ಎಲ್ಲ ಕಪಾತ್ ಮಾಡಿಬಿಟ್ಟು ಮರಗಳೆಲ್ಲ. ಅಯ್ಯೋ, ನನಗೆ ಎರ್ಸ್ಲು ಹೊಡಿತೈತೆ. ಇವಾಗ ಅವ್ರು ಓಡಿ ಬರಲೇಬೇಕು. ಇನ್ನೊಂದು 2 ನಿಮಿಷದಲ್ಲಿ ಓಡಿ ಬರ್ತಾರೆ ಅನ್ನೋದು ನನಗೂ ಗೊತ್ತು. ಏನು ಮಾಡೋಕ್ಕೂ ಆಗಲ್ಲ ಇದು. ಸೊ ನಾನು ಹಂಗೆ ಸುಮ್ಮನೆ ಮಳೆನಾರು ನೋಡೋಣ. ಮಳೆ ನೋಡೋಕೆ ನನಗೆ ನಾರ್ಮಲಾಗಿ ಮಳೆ ನೋಡೋಕೆ ಸಖತ್ ಇಷ್ಟ. ಮಳೆ ಬರ್ತಾಯಿದ್ರೆ ಏನೋ ಒಂಥರ ಕಿಟಕಿ ಸೈಡ್ ಕೂತ್ಕೊಂಡು ನೋಡೋದು ಮಸ್ತ್ ಇತ್ತು. ಅದೊಂಥರ ಫೀಲು. ಜೊತೆಗೆ ಟೀ ಏನಾದ್ರು ಕಾಫಿ ಏನಾದ್ರು ಇದ್ಬಿಟ್ರೆ ಅಂತೂ ಮಸ್ತು ಫೀಲ್ ಅದು. ಆದರೆ ಇಲ್ಲಿ ಟೀ ಕಾಫಿ ಎಲ್ಲ ಇಟ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಸುಮ್ಮನೆ ಮಳೆ ನೋಡಿ ಸಂತೋಷ ಪಡ್ಕೋಬೇಕಷ್ಟೇ. ಸೊ ಇವಾಗ ಮಳೆನ ಎಂಜಾಯ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಕಡೆಯೂ ಮಳೆ ಇದ್ದರೆ ನೀವು ಎಂಜಾಯ್ ಮಾಡಿ. ಎನಿವೆ, ಇನ್ನು ಈ ವಿಡಿಯೋಗಳೆಲ್ಲ ಅಪ್ಲೋಡ್ ಯಾವಾಗ ಆಯ್ತದೆ ಏನು ಒಂದು ಗೊತ್ತಾಯ್ತಾ ಇಲ್ಲ. ನನಗಂತೂ ಫುಲ್ಲು ತಲೆಕೆಟ್ಟು ಹೋಗ್ಬಿಟ್ಟೈತೆ. ನನಗೆ ಒಂದೇ ದಿನಕ್ಕೆ 20 ವೀಡಿಯೋಗಳನ್ನೂ ಹಾಕ್ಬಿಡೋಣ ಅನ್ನಂಗೂ ಐತೆ. ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಟ್ ಎನಿವೆ, ಏನಾರು ಒಂದು ಮಾಡೋಣ, ತಲೆ ಕೆಡಿಸ್ಕೊಬೇಡಿ. ಅಂಟಿಲ್ ದೆನ್ ವೆಯ್ಟ್ ಫಾರ್ ಮೀ. ಎಲ್ಲ ವೀಡಿಯೋಗಳು ತಪ್ಪದೇ ಬರುತ್ತೆ. ನಾನು ಇಲ್ಲಿ ಎಷ್ಟು ದಿನ ಇರ್ತೀನೋ ಅಷ್ಟು ದಿನದ ವೀಡಿಯೋಗಳು ತಪ್ಪದೇ ಬರುತ್ತೆ. ತಲೆ ಕೆಡಿಸ್ಕೊಬಿಡಿ, ಅದೇ ಬರುತ್ತೆ. ಬರೋ ಥರ ಏನೋ ಕಾಣಿಸ್ತಾ ಇಲ್ಲ. ಬಂದರೆ ಬರಲಿ, ನಾನು ಅವ್ರು ಬಂದರೆ ವೀಡಿಯೋ ಮಾಡೋಣ ಅಂದ್ಕೊಂಡು ಕಾಯ್ತಾ ಇದ್ದೀನಿ, ಬರ್ತಾ ಇಲ್ಲ. ಸೊ ನೋಡೋಣ. ಎನಿವೆ, ಬಾಯ್. ಡೇ 25ದು ಬ್ಲಾಗ್ ಇಷ್ಟೇ. ಬಾಯ್. 25ದು ಬ್ಲಾಗ್ ಆವಾಗಲೇ ಮುಗಿಸೋಣ ಅಂದ್ಕೊಂಡಿದ್ದೆ. ಬಟ್ ಸಂಭವ ಏನು ಅಂತಂದರೆ, ಇವಾಗ ಫ್ರಂಟಿಂದ ತೋರಿಸ್ತೀನಿ ಮಳೆ ಹೆಂಗೆ ಬರ್ತೈತೆ ಅಂತ. ಅಲ್ಲಿ ಕಾಣಿಸಲ್ಲ ಗೊತ್ತಿಲ್ಲ. ಫುಲ್ ಕವರ್ ಆಗ್ಬಿಟ್ಟೈತೆ ಮಳೆ. ಇವಾಗ ನಾವು ಕೂತಿರೋ ಜಾಗಕ್ಕೆ ಇನ್ನು ಹೆಂಗೆ ಬರ್ತದೋ ಏನು ಗೊತ್ತಿಲ್ಲ. ಫಾರ್ಚುನೇಟ್ಲಿ ನಾನು ಕೊಡೆ ತಂದಿದ್ದೀನಿ, ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಮನೆಯವರು ಅವರೇ. ಸೊ ನಾನು ಆ ಕಡೆ ಹೋಗ್ತಾ ಇಲ್ಲ ಅಷ್ಟೇ. ಸಂಭವಮ್ಮು ನಾವು ಮಳೆಯಲ್ಲಿ ಸಿಗಾಕಿಕೊಂಡು ಇವರು ಫೋನಲ್ಲಿ ಮಾತಾಡ್ಕೊಂಡು ಅವ್ರ ಹುಡುಗಿ ಜೊತೆ, ನಾನಿಲ್ಲಿ ಮಳೆಯಲ್ಲಿ ಸಿಗಾಕೊಂಡು ಮಳೆಯಲ್ಲಿ ಸಂಭವ ಸಿಗಾಕಬಿಟ್ಟು ನಾನು ಮನೆಯವ್ರಿಗೆ ಫೋನ್ ಮಾಡಬೇಕು. ಹಾಗಾದ್ರೆ ಫೋನ್ ಮಾಡ್ಬಿಟ್ಟು ಮಾತಾಡಬೇಕು. ಅದೇ ಮಳೆ ಹೊಡಿತೈತಲ್ಲ ಇಷ್ಟು ಜೋರಾಗಿ ಅಂದ್ಬಿಟ್ಟು ತುಂಬ ನಿಂತಿದ್ದೀನಿ. ಕೊಡೆ ಬೇರೆ ತೂತಾಗೈತೆ. ಮಳೆ ಹುಯ್ಬೇಕು, ಮಸ್ತ್ ಮಳೆ ಹೊಡಿತೈತೆ ಮಾತ್ರ ನಿಜವಾಗ್ಲೂ. ಫ್ರೆಂಟಿಂದ ಬೇಕು ಜೊತೆಯಲ್ಲಿ ಜೊತೆಯಲ್ಲಿ ದಿನವಿಡಿ ಅಷ್ಟೇ ಬರೋದು ಲಿರಿಕ್ಸು. ನಂಗೆ ಗೊತ್ತಿಲ್ಲ ಆಮೇಲೆ. ಇದು ಇನ್ನೊಬ್ರು ತೋಟ, ಬಟ್ ನಾವು ಬಂದು ಇಲ್ಲಿ ನಿಂತಿದ್ದೀವಿ. ಏನಂತಾರೋ ಗೊತ್ತಿಲ್ಲ. ಬಾಯ್.